ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರಾಯ್ ಕತ್ತಲೆಕಾಡು, ಕೂರ್ಗ್ ಬಾಸ್ ಡಿಜಿಟಲ್ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಬೆಂಗಳೂರಿನಲ್ಲಿ ಒಂದು ಘನಘೋರ ದುರಂತ ಸಂಭವಿಸಿದೆ. ನಮ್ಮ ರಾಜ್ಯದ ಜನತೆ ಈ ಮಳೆ ಆಗ್ತಾ ಇಲ್ಲ ಆ ರೀತಿಯಾದಂತಹ ಚಿಂತನೆಯಲ್ಲಿದ್ರೆ, ಬೆಂಗಳೂರಿನಾದಂತಹ ದುರಂತ ಪಾಪದ ಬಡ ಜೀವಗಳನ್ನ 7 ಮಂದಿಯನ್ನ ಬಲಿ ಪಡ್ಕೊಂಡಿದೆ. ಸ್ಟೋನ್ ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ನಡೆದಂತಹ ದುರಂತ ಆಲ್ರೆಡಿ ನೀವು ತಿಳ್ಕೊಂಡಿರ್ತೀರಿ. ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನೀವೇನಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಕಂಟೆಂಟ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಬಟನ್ ಇದೆ. ನಮ್ಮ ಇಂಡಿಪೆಂಡೆಂಟ್ ಜರ್ನಲಿಸಮ್ ಅನ್ನ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಮನಸ್ಸಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೂಡ ಇರ್ಲಿ ಅಂತ ಕೇಳ್ಕೊಳ್ತಾ ಜಾಯಿನ್ ಆಗಿ ನಮ್ಮನ್ನ ಪ್ರೋತ್ಸಾಹ ಕೊಡಿ. ಹಾಗೆ ಇನ್ಸ್ಟಾಗ್ರಾಮ್ ನಲ್ಲೂ ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಬೆಂಗಳೂರು ದಕ್ಷಿಣ ತಾಲೂಕಿನ ಕ್ವಾರಿಯಲ್ಲಿ ಮಾದಾಪಟ್ನ ಅನ್ನಂತಹ ಪ್ಲೇಸ್ ಅದು. ಆ ಕ್ವಾರಿಯಲ್ಲಿ ಪ್ರತಿದಿನ ಚಟುವಟಿಕೆಗಳಾಗ್ತಾ ಇರುತ್ತೆ. ಇವತ್ತು ಕೂಡ ಬೆಳಗ್ಗೆಯಿಂದಲೇ ಅಲ್ಲಿನ ಕಾರ್ಮಿಕರು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು. ಆದ್ರೆ ಮನೆಗೆ ಮರಳಿ ಬರ್ತೇನೆ ಅಂತ ಹೇಳಿ ಬಂದಿರ್ತಾರೆ. ಆ 7 ಮಂದಿಯ ಅಂತ್ಯ ಅಲ್ಲೇ ಆಗಿರುತ್ತೆ ಅಂತ ಅವರು ಕನಸು ಮನಸ್ಸಿನಲ್ಲೂ ಕೂಡ ಅಂದುಕೊಂಡಿರ್ಲಿಲ್ಲ. ಭಾರಿ ಗಾತ್ರದ ಬಂಡೆ ಉರುಳಿ ಬಿದ್ದು 7 ಮಂದಿ ಆ ಕಲ್ಲಿನಡಿಯಲ್ಲಿ ಸಿಲುಕಿ ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ. ಬೇರೆ ಬೇರೆ ಕಡೆಗಳಿಂದ ಬಂದು ನಿತ್ಯದ ಜೀವನ ಸಾಗಿಸೋದಕ್ಕಾಗಿ ಬಂದು ಕೆಲಸವನ್ನು ಹುಡುಕಿಕೊಂಡು ಅಲ್ಲಿ ಇದ್ದಂತಹ ಮಂದಿ ಉತ್ತರ ಭಾರತದಿಂದ ಬಂದಿದ್ರು, ನಮ್ಮ ನಾರ್ತ್ ಕರ್ನಾಟಕ ಭಾಗದಿಂದ ಬಂದಿದ್ರು, ತಮಿಳುನಾಡು ಭಾಗದಿಂದ ಕೂಡ ಬಂದು ಅಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 16 ಮಂದಿ. ಅಲ್ಲಿ ಅಕ್ಕಪಕ್ಕದಲ್ಲಿ 2 ಕ್ವಾರಿ, ಒಂದು ಕ್ವಾರಿ ಕ್ರಷರ್ ಕೆಳಭಾಗದಲ್ಲಿ ಇದ್ರೆ ಇನ್ನೊಂದು ಮೇಲ್ಭಾಗದಲ್ಲಿ. ಬಾರ್ಡರ್ ಏನಿಲ್ಲ, ಒಂದಕ್ಕೊಂದು ಅಂಟುಕೊಂಡೇ ಇರುವಂತಹ ಕ್ವಾರಿ ಅದು. ಅಲ್ಲಿ ಅವರ ನಡುವೆ ಹೊಂದಾಣಿಕೆ ಬೇಕಿತ್ತು. 2 ಕ್ವಾರಿ ಅಷ್ಟು ಏನು ನಾವು ಅಂದುಕೊಂಡಷ್ಟು ಸುಲಭದ ಕೆಲಸ ಅಲ್ಲ. ಅಲ್ಲಿ ಕ್ವಾರಿ ಅದು ಬಹಳ ಜೀವವನ್ನ ರಿಸ್ಕಿಗೆ ಒಡ್ಡಿ ಅಪಾಯದಲ್ಲಿ ಪ್ರತಿ ಕ್ಷಣದ ಕೆಲಸವನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಅಲ್ಲಿ ಆ ಸ್ಟೋನ್ ಅನ್ನ ಕೊರಿಬೇಕಾಗುತ್ತೆ. ಕೊರೆದು ಅಲ್ಲಿ ಮದ್ದು ತುಂಬಿಸ್ಬೇಕು. ಸ್ಫೋಟ ನಡೆಸುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಜೊತೆಗೆ ಆ ಕಲ್ಲುಗಳನ್ನು, ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನ ಪುಡಿ ಮಾಡಿ ಬೇರೆ ಬೇರೆ ಸೈಜ್ ನಲ್ಲಿ ಅವುಗಳನ್ನ ವಿಂಗಡಣೆ ಮಾಡ್ಬೇಕಾಗುತ್ತೆ, ಅವುಗಳನ್ನ ಪುಡಿಗಟ್ಟಬೇಕಾಗುತ್ತೆ. ಇದೆಲ್ಲವೂ ಕೂಡ ನಾವು ಮಾತಾಡಿದಷ್ಟು ಸುಲಭದ ಕೆಲಸ ಅಲ್ಲ. ಪ್ರತಿ ಕ್ಷಣ ಕೂಡ ಅವರ ಜೀವನ ಸವಾಲಿನಲ್ಲಿರುತ್ತೆ. ಎದುರಿನಲ್ಲಿ ಅಪಾಯ ಜೊತೆಗಿದ್ದೇ ಇರುತ್ತೆ. ತೂಗುಗತಿಯ ಮೇಲಿನ ಕೆಲಸ. ಆಕ್ಚುಲಿಗೆ ಇಲ್ಲಿ ನಾವು ತೂಗುಗತಿಯಿಂದ ಮಾತು ಬಳಸ್ತೇವಲ್ಲ, ಇಲ್ಲಿ ಅದೇ ರೀತಿ ಇತ್ತು. ಕೆಳಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಕೆಲಸ ಮಾಡ್ತಾ ಇದ್ರು ಕ್ವಾರಿ, ಇಲ್ಲಿ ಮೇಲೊಂದು ಕ್ವಾರಿ ಇತ್ತು. ಇಲ್ಲಿ ಕೆಳಗೆ ಕೆಲಸ ಮಾಡ್ತಾ ಇದ್ರು ಒಂದು 10 ಮಂದಿ, 16 ಮಂದಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಕೆಳಭಾಗದ ಕ್ವಾರಿಯಲ್ಲಿ. ಮೇಲ್ಭಾಗದಲ್ಲಿ ಆ ಬೇರೆ ಮಾಲೀಕನ ಕೆಲಸದಲ್ಲಿ ಅಲ್ಲಿ ಬೇರೆ ಪ್ರಕ್ರಿಯೆಗಳಾಗ್ತಾ ಇದ್ವು. ಇವರು ಇಲ್ಲಿನ ಕೆಲಸದಲ್ಲಿ ನಿರತರಾಗ್ತಿದ್ದಂತ ಸಂದರ್ಭದಲ್ಲಿ ಮೇಲೆ ಏನ್ ಮಾಡ್ತಾ ಇದ್ರು, ಈ ದೊಡ್ಡ ದೊಡ್ಡ ಕಲ್ಲುಗಳು ಇರ್ತಾವಲ್ಲ ಅವುಗಳನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸದಲ್ಲಿ ಅಲ್ಲಿನ ಕಾರ್ಮಿಕರು ತೊಡಗಿದ್ರು. ಅವರು ಅಲ್ಲಿ ಮೇಲೆ ಅಂತ ಅಪಾಯಕಾರಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಾಗ ಕೆಳಭಾಗದವರಿಗೆ ಇಂಟಿಮೇಟ್ ಕೊಡ್ಬೇಕಾಗಿತ್ತು, ಮಾಹಿತಿ ಕೊಡ್ಬೇಕಾಗಿತ್ತು. ನೀವು ಅಲ್ಲಿ ಕೆಳಗೆ ಕೆಲಸ ಮಾಡಬೇಡಿ, ನಮ್ಮದು ಮೇಲೆ ನಮ್ಮ ವರ್ಕ್ ಆಗ್ತಾ ಇದೆ, ಅದಾದ ನಂತರ ಬಂದು ಮಾಡಿ ಅಂತ ಅವರಿಗೆ ಮಾಹಿತಿಯನ್ನ ಕೊಡ್ಬೇಕಾಗಿತ್ತು. ಆದ್ರೆ ಅದು ಮಾಡ್ಲಿಲ್ಲ. ಇವ್ರ ಪಾಡಿಗೆ ಕೆಲಸ ಮಾಡ್ತಿದ್ರು, ಅವರ ಪಾಡಿಗೆ ಕೆಲಸ ಮಾಡ್ತಾ ಇದ್ರು. ಏಕಾಏಕಿ ಮೇಲೆಯಿಂದ ಭಾರಿ ಗಾತ್ರದ ಕಲ್ಲು ಬಿದ್ದಾಗ ಏನಾಗುತ್ತೆ ಅಡಿಲಿದ್ದವ್ರು? ಈ ಮನುಷ್ಯನ ಜೀವ ಎಷ್ಟು ಅಂತ ಓಡ್ಲಿಕ್ಕೆ ಸಾಧ್ಯ? ಅದು ಕೂಡ ಅಂತಹ ಅಪಾಯಕಾರಿ ಸ್ಥಳದಲ್ಲಿ. ಎಲ್ಲವೂ ಕೂಡ ಕಲ್ಲಿನ ರಾಶಿ ಇರುತ್ತೆ. ನಾವು ಬಯಲು ಪ್ರದೇಶದಲ್ಲಿ ಅಥವಾ ಬೇರೆ ಜಾಗದಲ್ಲಿ ಓಡದ ರೀತಿಯಲ್ಲಿ ಓಡೋದಕ್ಕೆ ಆಗೋದಿಲ್ಲ. ನಾವು ಕಾಡಿನಲ್ಲಿ ಏನಾದ್ರು ಬಂತು ಅಂದಾಕ್ಷಣ ಅಥವಾ ತೋಟದೊಳಗೆ ಏನಾದ್ರು ಆಯ್ತು ಅಂದಾಕ್ಷಣ ಒಂದಷ್ಟು ಎಫರ್ಟ್ ಹಾಕಿ ಓಡ್ಬೋದು. ಆದ್ರೆ ಇಲ್ಲಿ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. 7 ಮಂದಿ ಅಲ್ಲೇ ಅಪ್ಪಚ್ಚೆಯಾಗಿ ಉಸಿರು ಅಲ್ಲೇ ಚೆಳಿಬಿಟ್ಟಿದ್ದಾರೆ. ಇನ್ನು ಕೆಲವರು ಒಂದು 4 ಮಂದಿ ಅಲ್ಲಿಂದ ಓಡಿದ್ದಾರೆ. ಒಂದು 5 ಮಂದಿಯನ್ನ ಹಾಸ್ಪಿಟ್ಲಿಗೆ ದಾಖಲು ಮಾಡಿದ್ದಾರೆ. ಅದರಲ್ಲಿ ಒಬ್ಬನ ಸ್ಥಿತಿ ಗಂಭೀರ ಆಗಿದೆ ಅಂತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಾತಾಡ್ತೀನಿ. ಈ 7 ಮಂದಿ ಇದಾರಲ್ಲ, ರಾಮು 45 ವರ್ಷ, ಅವರು ನಮ್ಮ ಕರ್ನಾಟಕದವರು, ಉತ್ತರ ಕರ್ನಾಟಕ ಭಾಗದಿಂದ ಬಂದು ವರ್ಷದ ಹಿಂದಷ್ಟೇ ಅವರು ಬಂದು, ಅವ್ರ ಜೊತೆಗೆ ಅವ್ರ ಮಗ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದ. ವಿಪರ್ಯಾಸ ನೋಡಿ, ಅಪ್ಪನ ಬಾಡಿ ಕಲ್ಲಿನಡಿಯಲ್ಲಿ ಸಿಲ್ಕಾಕೊಂಡಿರುತ್ತೆ. ಕೊನೆಗೆ ಮಗನೇ ಬಂದು ಅಪ್ಪನ ಹೆಣವನ್ನ ತೆಗಿಬೇಕಾದಂತಹ ಪರಿಸ್ಥಿತಿ. ಅಂದ್ರೆ ಎಂಥವ್ರಿಗೂ ಕೂಡ. ಇವ್ರ ಜೊತೆಗೆ ರಾಜ್ಪಾಲ್ ಸಿಂಗ್ 35 ವರ್ಷ, ಸತ್ಯನಾರಾಯಣ ಸಿಂಗ್ 31 ವರ್ಷ, ರಾಮ್ಪಾಲ್ ಸಿಂಗ್ 31 ವರ್ಷ, ರಾಜೇಂದ್ರ ಪ್ರಸಾದ್, ಭುವನೇಶ್ವರ್ ಸಿಂಗ್, ನೋಹಾರ್, ಇಷ್ಟು ಮಂದಿ ಅಲ್ಲಿ ಪ್ರಾಣ ತೆತ್ತವರು. 5 ಮಂದಿ ಮಧ್ಯಪ್ರದೇಶದಿಂದ ಬಂದಿರ್ತಾರೆ. ಇದರಲ್ಲಿ ಈ ಮೃತಪಟ್ಟವರಲ್ಲಿ ಒಬ್ರು ಯಾದಗಿರಿ, ನಾನು ಆಗ್ಲೇ ಹೇಳಿದ ರಾಮು ಅಂತ, ಮತ್ತೊಬ್ಬ ಛತ್ತೀಸ್ಗಢ ಮೂಲದ ಕಾರ್ಮಿಕ. ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಕಲ್ಲಿನಡಿಯಲ್ಲಿ ಸಿಲುಕಿ ಪ್ರಾಣ ಬಿಟ್ಟವರ ಗುರುತು ಕೂಡ ಪತ್ತೆಯಾಗದ ರೀತಿಯಲ್ಲಿ ಬಾಡಿ ಒಂದು ರೀತಿಯಲ್ಲಿ ಅಪ್ಪಚ್ಚಾಗೋಗ್ಬಿಟ್ಟಿದೆ.
ಈ ಕಲ್ಲು ಕ್ವಾರಿ ಬಿಸ್ನೆಸ್ ಇದೆಯಲ್ಲ, ಅದು ದೊಡ್ಡ ಮಟ್ಟಿಗಿನ ಅದು ನಮ್ಮ ನಿಯಂತ್ರಣಕ್ಕೆ, ನಮ್ಮ ಊಹೆಗೆ ಸಿಗದಂತಹ ಬಿಸ್ನೆಸ್ ದಂಧೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ನಮ್ಮ ನಿಮ್ಮಂತವರು ಹೋಗಿ ಅವುಗಳ ಮಾಲೀಕತ್ವವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಅಲ್ಲಿ ಚಟುವಟಿಕೆಗಳನ್ನು ಕೂಡ ನಡೆಸೋದಕ್ಕೆ ಆಗೋದಿಲ್ಲ. ಅಲ್ಲಿನ ಪ್ರಭಾವ ದೊಡ್ಡ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಜಸ್ಟ್ ಯಾರಾದ್ರೂ ಊರಲ್ಲಿ ಕಲ್ಲು ಕ್ವಾರಿ ಇದೆ ಅಂತ ಅಂದ ತಕ್ಷಣ ಅವರ ಹಿನ್ನೆಲೆಯನ್ನು ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ, ಆ ಕ್ವಾರಿಯ ಮಾಲೀಕರದು. ಆಗ ನಿಮಗೆ ಅರ್ಥ ಆಗಿಬಿಡುತ್ತೆ. 99% ಎಲ್ಲರೂ ದೊಡ್ಡ ದೊಡ್ಡ ಮಟ್ಟದ ಪ್ರಭಾವವನ್ನ ಬಳಸಿ ಪ್ರಕ್ರಿಯೆಗಳು ನಡೀತಾ ಇರುತ್ತೆ ಈ ಕ್ವಾರಿಯಲ್ಲಿ. ಇಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಹೇಳಿರುವಂತ ಪ್ರಕಾರ ಬಸವೇಶ್ವರ ಸ್ಟೋನ್ ಕ್ರಷರ್, ಇನ್ನೊಂದು ಉದಯ ಕ್ರಷರ್ ಅಂತ. ಮಾಲೀಕರು ಯಾರು ಅನ್ನೋದು ಬಹಿರಂಗ ಆಗಿಲ್ಲ ಈವರೆಗೆ. ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಪೊಲೀಸರು ಭೇಟಿ ನೀಡಿದ್ದಾರೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು. ಈ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಎರಡು ಕ್ವಾರಿ ಅಕ್ಕಪಕ್ಕ ಕೆಲಸ ಮಾಡುತ್ತೆ, ಅವರಿಗೆ ಗೈಡ್ ಲೈನ್ಸ್ ಅನ್ನೋದು ಇರುತ್ತಲ್ಲ, ಇಂಥದ್ದೇ ಗೈಡ್ ಲೈನ್ಸ್ ನಲ್ಲಿ ನೀವು ಕೆಲಸ ಮಾಡಬೇಕು. ಈ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರಿಗೆ ಸುರಕ್ಷತಾ ಕ್ರಮಗಳು ಅಂತ ಇರುತ್ತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂಡರ್ ನಲ್ಲಿ ಇವುಗಳು ಕಾರ್ಯನಿರ್ವಹಣೆ ಮಾಡೋದ್ರಿಂದಾಗಿ ಆ ಇಲಾಖೆಯಿಂದಲೇ ಅವರಿಗೆ ಗೈಡ್ ಲೈನ್ಸ್ ಹೋಗಿರುತ್ತೆ, ಏನೆಲ್ಲ ಸುರಕ್ಷತಾ ಕ್ರಮ ಇರಬೇಕು. ಜೊತೆಗೆ ಅಕ್ಕಪಕ್ಕದಲ್ಲಿ ಕ್ವಾರಿಗಳಿದ್ದಂತಹ ಸಂದರ್ಭದಲ್ಲಿ, ಅಕ್ಕಪಕ್ಕ ಅಂತಲ್ಲ, ಒಂದು ಕ್ವಾರಿ ಇದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತ ಜನನಿಬಿಡ ಪ್ರದೇಶ ಇರುತ್ತೆ, ಒಂದಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಥವಾ ಒಂದಷ್ಟು ಮೀಟರ್ ವ್ಯಾಪ್ತಿಯಲ್ಲಿ ವಸತಿ ಪ್ರದೇಶಗಳಿರುತ್ತೆ. ಹಾಗೆ ಏನೆಲ್ಲ ಕ್ರಮವನ್ನು ಕೈಗೊಳ್ಬೇಕು, ಇವನ್ನ ಕಲ್ಲನ್ನ ಕೊರಿಯುವಲ್ಲಿಂದ ಹಿಡಿದು ಅವುಗಳಿಗೆ ಮದ್ದುಗುಂಡುಗಳನ್ನ ತುಂಬಿಸುವಲ್ಲಿಂದ ಸ್ಫೋಟ ಮಾಡುವಾಗ, ಅದಾದ ನಂತರ ಬೇರೆ ಬೇರೆ ಚಟುವಟಿಕೆಗಳಾಗುತ್ತಲ್ಲ, ಪ್ರತಿಯೊಂದಕ್ಕೂ ಕೂಡ ಅವ್ರದೇ ಆದಂತಹ ನಿಯಮಾವಳಿಗಳನ್ನ ಹಾಕಿರ್ತಾರೆ. ಇಂಥದ್ದ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡು ನೀವು ಕೆಲಸ ಮಾಡಬೇಕು ಅಂತ. ಆದ್ರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ, ನಮ್ಮ ಇಡೀ ಆಡಳಿತವೇ ಕೇಂದ್ರೀಕೃತವಾಗಿರುವಂತಹ ಪ್ರದೇಶ ಅದು ಬೆಂಗಳೂರು. ಅಂತಹ ರಾಜಧಾನಿಯಲ್ಲಿ ಈ ರೀತಿ ಏನು ಸುರಕ್ಷತೆ ಇಲ್ಲದೆ ರಾಜಾರೋಷವಾಗಿ ಅಕ್ಕಪಕ್ಕದಲ್ಲಿ ಒಂದು ಸೂಚನೆಯನ್ನು ಕೊಡದೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? ಈಗ ಇಂಥ ಇನ್ಸಿಡೆಂಟ್ ಆದಾಗ ಎಲ್ಲರೂ ಹೋಗಿ ಅಲ್ಲಿ ಭೇಟಿ ನೋಡೋದೇನೋ, ಕಣ್ಣೀರು ಸುರಿಸೋದೇನೋ, ಅವರಿಗೆ ಪರಿಹಾರ ಕೊಡೋದೇನೋ, ಸರ್ಕಾರಿ ಮಟ್ಟದಲ್ಲಿ ಈಗ ಏನೋ ಅವ್ರದ್ದು ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಯಾವುದೋ ಒಬ್ಬ ಅಧಿಕಾರಿ ಹೇಳಿದ್ರಂತೆ. ಇವರಿಗೆ ಈ ಇನ್ಸಿಡೆಂಟ್ ಆಗ್ಬೇಕಾಗಿ ಬರುತ್ತಾ? ಈಗ ಬೇಕಾದ್ರೆ ನೋಡಿ, ಪ್ರತಿ ಜಿಲ್ಲೆಗೂ ಗೈಡ್ಲೈನ್ಸ್ ಅನ್ನು ಕಳಿಸ್ತಾರೆ. ಎಲ್ಲ ಕ್ವಾರಿಗಳನ್ನ ಪರಿಶೀಲನೆ ಮಾಡಬೇಕು, ಅಲ್ಲಿನ ಪರಿಸ್ಥಿತಿ ಹೇಗಿದೆ ನೋಡಬೇಕು, ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ SOP ನ ರಿಲೀಸ್ ಮಾಡ್ತಾರೆ ಅವ್ರಿಗೆ. ಇಲ್ಲಿವರೆಗೆ ಅವರಿಗೆ ಯಾರಿಗೂ ಮೈ ಚಳಿ ಬಿಟ್ಟಿರ್ಲಿಲ್ಲ. ಒಂದು ಇನ್ಸಿಡೆಂಟ್ ಆಗ್ಬೇಕಾಗಿ ಬಂತು, 7 ಮಂದಿ ಅಮಾಯಕರು ತಮ್ಮ ಕುಟುಂಬಕ್ಕೆ ಜೀವನ ಆಧಾರ ಆಗಿದ್ದಂತಹ ವ್ಯಕ್ತಿಗಳ ಪ್ರಾಣ ಹೋಗ್ಬೇಕಾಗಿ ಬಂತು. ಇವರು ಅಧಿಕಾರಿಗಳು, ಆಡಳಿತ ವರ್ಗಕ್ಕೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದ್ರೆ, ಇದು ಕೇವಲ ಇದೊಂದು ಪ್ರಕರಣ ಅಂತಲ್ಲ, ಪ್ರತಿ ಪ್ರಕರಣದಲ್ಲೂ ಇದೇ ರೀತಿ ಆಗೋದು. ಏನೇ ಒಂದು ಇನ್ಸಿಡೆಂಟ್ ಆಗ್ಲಿ, ದೊಡ್ಡ ಪ್ರಮಾಣದ ಇನ್ಸಿಡೆಂಟ್ ಆಗ್ಲಿ, ಆ ಸಂದರ್ಭಕ್ಕೆ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ತಳಮಟ್ಟದಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಕೂಡ ಫುಲ್ ಅಲರ್ಟ್ ಆಗ್ತಾರೆ. ಏನ್ ಸೂಚನೆ ಕೊಡೋದು, ಏನು ಪರಿಶೀಲನೆ ಮಾಡೋದು, ಏನು ಅಧಿಕಾರಿಗಳನ್ನ ಕಳಿಸೋದು, ಒಬ್ಬೊಬ್ಬ ಇದೇ ಪ್ರಕ್ರಿಯೆನ ಅವರಿಗೆ ರೂಟೀನ್ ಮಾಡ್ಬೋದಲ್ಲ. ಕ್ವಾರಿಯಿಂದ ಅವ್ರಿಗೆ ಇನ್ಕಮ್ ಬರುತ್ತೆ, ಬೇರೆ ಬೇರೆ ಪ್ರಕ್ರಿಯೆಗಳು ನೀವು ಮಾಡ್ಕೊಳ್ತೀರಿ. ಹಾಗಾದ್ರೆ ಅಲ್ಲಿ ಪ್ರಿಕಾಷನ್ ಏನ್ ತೆಗೆದುಕೊಂಡಿದ್ರೆ, ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಇನ್ಸ್ಪೆಕ್ಷನ್ ಆದ್ರೂ ಮಾಡ್ಬೇಕಲ್ಲ. ಕಾಲಕ್ಕೆ ಮಾಡೋದಿಲ್ಲ, ಯಾಕಂದ್ರೆ ನಿಮ್ಮದು ಅಲ್ಲಿನ ಪ್ರಕ್ರಿಯೆಗಳು ಬೇರೆನೇ ಇರುತ್ತೆ. ಅದು ಮಾಡುವ ಮನಸ್ಸು ನಿಮ್ಗಿರೋದಿಲ್ಲ. ಈ ರೀತಿ ಆದಾಗ ಬಂದು ಕ್ಯಾಮರಾ ಮುಂದೆ ನಿಲ್ಬೇಕು, ಒಂದಷ್ಟು ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು. ನಾವ್ ಏನ್ ಮಾಡಿಲ್ಲ, ಫುಲ್ ಅಲರ್ಟ್ ಆಗಿದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ, ಎಲ್ಲವನ್ನು ನೋಡ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಷ್ಟೇ. ಒಂದೊತ್ತಿನ ಊಟಕ್ಕಾಗಿ ಬಂದವರು ಉತ್ತರ ಭಾರತದಿಂದ, ಬೇರೆ ಬೇರೆ ಉತ್ತರ ಯಾವುದೇ ಪ್ರದೇಶದಿಂದ ಬರಲಿ, ಅವ್ರ ಜೀವನೇ ನಮ್ಮ ಪ್ರದೇಶ ಅವರ ವಿಂಗಡಣೆ ಮಾಡ್ತಾ ಇಲ್ಲ, ಆದ್ರೆ ಅವ್ರು ಬಂದ ಊರನ್ನು ಹೇಳ್ಬೇಕಾಗಿತ್ತು, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ತಮಿಳುನಾಡು ಭಾಗದ ಕಾರ್ಮಿಕರು ಕೂಡ ಅಲ್ಲಿ ಇದ್ದಾರೆ. ಸುಮ್ಮನೆ ಅವ್ರ ಮನೆಯಲ್ಲಿ ಕೋಟ್ಯಾಂತರ ಆಸ್ತಿ ಇದ್ದು ಲಕ್ಷಗಟ್ಟಲೆ ಸಂಪಾದನೆ ಇದ್ದವ್ರು ಬಂದವರಲ್ಲ. ಅವರು ಅವರ ಫ್ಯಾಮಿಲಿಯನ್ನು ನೋಡ್ಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಬೇರೆ ಬೇರೆ ರೀತಿಯಂತ ಕನಸನ್ನು ಕಂಡು ಬಂದಿರ್ತಾರೆ. ಇಲ್ಲಿ ಮೃತಪಟ್ಟವ್ರನ್ನ ನೋಡಿ, ಒಬ್ರು 45 ವರ್ಷ ಅವ್ರು ಬಿಟ್ರೆ ಮಿಕ್ಕವರೆಲ್ಲ 35, 31, 30 ಆ ವಯಸ್ಸಿನ ಆಸ್ಪಾಸ್ನವರು. ಭವಿಷ್ಯದ ಬಗ್ಗೆ ಏನೇನೋ ಕನಸಿರುತ್ತೆ, ಅವ್ರ ಮನೆಯವ್ರಿಗೆ ಏನೇನೋ ಕನಸಿರುತ್ತೆ. ಅವ್ರನ್ನ ನಂಬ್ಕೊಂಡು ಅವರ ಕುಟುಂಬ ಸಾಗ್ತಾ ಇರುತ್ತೆ. ಎಲ್ಲೋ ಗುಡಿಸಲು ಕಟ್ಕೊಂಡು, ಎಲ್ಲೋ ಒಂದು ಪುಟ್ಟ ಮನೆಯಲ್ಲಿ, ಎಲ್ಲೋ ಒಂದು ಜೋಪಡಿಯಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಅವ್ರಿಗೂ ಕೂಡ ಆತಂಕ ಇರುತ್ತೆ, ಬೆಳಿಗ್ಗೆ ಹೋದವನು ಸಂಜೆ ಆಗೋತ್ತಿಗೆ ವಾಪಸ್ ಬರ್ತಾನ ಅಂತ. ಯಾಕಂದ್ರೆ ಅಷ್ಟು ರಿಸ್ಕಿ ಜಾಬ್ ಇದು. ಪ್ರತಿದಿನದ ಆತಂಕ ಇರ್ತಿತ್ತು, ಇವತ್ತು ಅದು ನಿಜ ಆಗಿದೆ, ವಾಪಸ್ ಬರ್ಲಿಲ್ಲ ಅಂತ. ಸರ್ಕಾರ ಒಂದು 10 ಲಕ್ಷ 15 ಲಕ್ಷ ಪರಿಹಾರ ಕೊಡ್ಬೋದು. ಒಂದ್ 2 ದಿನ ಈ ಮಾತು ಚರ್ಚೆ ಇರುತ್ತೆ, ನೀವು ಮಾತಾಡ್ತೇವೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ, ಒಂದು ಇಬ್ಬರನ್ನ ಸಸ್ಪೆಂಡ್ ಮಾಡ್ತಾರೆ, ಅಲ್ಲಿನ ಒಂದು ಲೈಸೆನ್ಸ್ ಅನ್ನು ರದ್ದು ಮಾಡ್ತೀರಿ. ಎಷ್ಟು ದಿನ ರದ್ದು ಮಾಡ್ತೀರಿ? ಒಂದ್ 2 ವರ್ಷ ಬಿಟ್ಟು ನೋಡಿದಾಗ ಪುನಃ ಅಲ್ಲಿ ಇದಕ್ಕಿಂತ ಇನ್ನೊಂದು ಏನೋ ಕೆಲಸ ಆಗ್ತಾ ಇರುತ್ತೆ ಆ ಕ್ವಾರಿಯಲ್ಲಿ. ಎಲ್ಲ ಇಷ್ಟೇ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ಆಗಿರೋದು. ಏನ್ ಆಕ್ಷನ್ ಮಾಡ್ತಾರೆ ದೊಡ್ಡ ಮಟ್ಟಿಗೆ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅವರು ಲೈಸೆನ್ಸ್ ರದ್ದು ಅಂತ ಹೇಳ್ತಾರೆ, ರದ್ದಾಗುತ್ತೆ, ನಂತರ ಅದರ ಬೇಕಾದಂತ ಪ್ರಕ್ರಿಯೆಗಳು ಮುಗಿಸ್ಕೊಂಡು ಪುನಃ ಲೈಸೆನ್ಸ್ ಅನ್ನ ಪಡ್ಕೊಳ್ತಾರೆ, ಕೆಲಸ ಮಾಡ್ತಾರೆ. ಬಹುಶಃ ನೀವು ಘಟನೆ ನಡೆದಾಗ ಎಚ್ಚರಗೊಳ್ಳೋದಕ್ಕಿಂತ, ಮೈ ಕೊಡವಿ ಎದ್ದು ಬರೋದಕ್ಕಿಂತ, ಪ್ರತಿಯೊಂದು ಇಲಾಖೆ ಸರ್ಕಾರದ ಅಧೀನದಲ್ಲಿ ಒಂದೊಂದು ಕ್ಷೇತ್ರಕ್ಕೂ ಒಂದೊಂದು ಇಲಾಖೆ ಅಂತ ಮಾಡ್ಕೊಂಡಿರ್ತಾರೆ. ಆ ಇಲಾಖೆಯ ಕೆಲಸ ಏನು? ಇಂಥವುಗಳ ಬಗ್ಗೆ ನಿಗಾ ಇಡಬೇಕು. ಕೇವಲ ಎಲ್ಲಿಂದ ಇನ್ಕಮ್ ಸೋರ್ಸ್ ಬರುತ್ತೆ, ಇನ್ಕಮ್ ಹೇಗೆ ಬರುತ್ತೆ, ಜನರೇಟ್ ಆಗುತ್ತೆ ಅನ್ನೋದನ್ನ ಮಾತ್ರ ನೋಡ್ಕೊಂಡಿದ್ರೆ
ಈ ರೀತಿಯಾದಂತ ಘಟನೆಗಳಾಗ್ತಾ ಇರುತ್ತೆ. ಅದ್ರ ಆಚೆಗೆ ನೀವು ಜವಾಬ್ದಾರಿಯನ್ನು ತೋರಿಸ್ಬೇಕು. ಅಸಲಿ ಜವಾಬ್ದಾರಿ ಏನಿರುತ್ತೆ, ಏನು ಕ್ರಷರ್ ಮೇಂಟೈನ್ ಮಾಡ್ತಾ ಇದ್ದಾನೆ, ಕ್ವಾರಿ ನಡೆಸ್ತಾ ಇದ್ದಾನೆ, ಅಲ್ಲಿ ಏನು ಪ್ರಿಕಾಷನ್, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಅವರ ಭದ್ರತೆ ಏನು, ಅವರ ಫ್ಯಾಮಿಲಿಯ ಸುರಕ್ಷತೆ ಏನು, ಆ ಮಾಲೀಕ ಎಲ್ಲಿ, ಅವನು ಮಾಲೀಕ ಏನು ಕಾರ್ಮಿಕರನ್ನ ಹೇಗೆ ನೋಡ್ಕೊಳ್ತಾ ಇದ್ದಾನೆ, ಅಲ್ಲಿ ಬೇಕಾದಂತಹ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿದ್ದಾನ ಅಂತದನ್ನ ನೀವು ಮೊದಲೇ ಮಾಡ್ಬೇಕು. ಬಹುಶಃ ಇನ್ನು ಮುಂದಾದ್ರೂ ಆ ರೀತಿ ಮಾಡಿ ಅಂತ ಕೇಳ್ಕೊಳ್ತೀನಿ ಜನಗಳ ಪರವಾಗಿ. ನಿಮಗೇನೋ AC ರೂಮ್ ಸಿಕ್ಕಿದೆ, ನಾವೇನೋ ಇಲ್ಲಿ ಸ್ಟುಡಿಯೋದ ಕೂತು ಮಾತಾಡ್ತಾ ಇದ್ದೀವಿ, ಅದ್ರ ಆಚೆಗಿನ ಜೀವನ ಈ ರೀತಿ ಇರುತ್ತಲ್ಲ. ಮೀಡಿಯಾಗಳಲ್ಲಿ ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಭಯ ಆಗ್ತಾ ಇತ್ತು. ನಮಗೆ ಸಣ್ಣ ಕಲ್ಲು ಮೇಲಿಂದ ಬಂದು ಬಿದ್ದಾಗ ಜೀವ ಹೋದಂಗಾಗುತ್ತೆ. ಅಷ್ಟು ಎತ್ತರದ ಪ್ರದೇಶದಿಂದ ಆ ಬಂಡೆ ಕಲ್ಲು ಬಿದ್ದು ಶಿಲಾ ಸಮಾಧಿ ಆಗೋದು ಅಂತ ಹೇಳಿದ್ರೆ ತಮಾಷೆ ಮಾತಾಯ್ತು. ಇದು ಕ್ರಷರ್ ಒಳಗೆ ಆಗ್ತಿರುವಂತಹ ಬೆಳವಣಿಗೆ. ಕ್ರಷರ್ ಅಕ್ಕಪಕ್ಕದಲ್ಲಿ ಆಗ್ತಿರುವಂತಹ ಅನೇಕ ಚಟುವಟಿಕೆಗಳು ಜನ ನಿತ್ಯದ ನರಕ ಅನುಭವಿಸ್ತಾ ಇದ್ದಾರೆ. ಅದರ ಬಗ್ಗೆ ನೀವು ಯಾರು ಕೇರ್ ಮಾಡ್ಕೊಳ್ತಾ ಇಲ್ಲ. ಅಧಿಕಾರಿಗಳು ಅದನ್ನಾದ್ರೂ ಒಂಚೂರು ನೋಡುವಂತ ಪ್ರಯತ್ನ ಮಾಡಿ ಇನ್ ಮುಂದಾದ್ರು. ಕ್ರಷರ್ಗಳು ಇರುವಂತಹ ಗ್ರಾಮ ವ್ಯಾಪ್ತಿಯಲ್ಲಿ ರಸ್ತೆಗಳು ಹೇಗಿರುತ್ತೆ, ಅಲ್ಲಿನ ಜನರ ತೋಟಗಳು ಹೇಗಿರುತ್ತೆ, ಆ ಮನೆಗಳ ಪರಿಸ್ಥಿತಿ ಹೇಗಿರುತ್ತೆ, ಒಮ್ಮೆ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡ್ ಬನ್ನಿ. ಆಗ ನಿಮಗೆ ಚೂರಾದ್ರೂ ಗೊತ್ತಾಗ್ಬೋದು. ಕೇವಲ ಆಫೀಸಲ್ಲಿ ಕೂತು ಅವ್ರು ಬಂದು ಅವರ ಲೆಟರ್ ಪ್ರೊಸೀಜರ್ ಮಾಡ್ಕೊಂಡು ಹೋಗ್ತಾರೆ, ಡಾಕ್ಯುಮೆಂಟ್ ಪ್ರೊಸೀಡಿಂಗ್ಸ್ ಮಾಡ್ಕೊಂಡು ಹೋಗ್ತಾರೆ, ನಂತರ ನಡೆಸ್ತಾರೆ. ಆದ್ರೆ ಅದ್ರ ಆಚೆಗೆ ನೀವು ಅಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಕನಿಷ್ಠ ಈ ದುಡಿದು ಜೀವನ ಸಾಗಿಸ್ತಿರುವಂತವ್ರ ಕಷ್ಟ ಆದ್ರೂ ಅರಿವಾಗುತ್ತೆ. ಒಂದು ಚೂರಾದ್ರೂ ಸ್ಪಂದಿಸುವಂತ ಮನಸ್ಸು ಮಾಡಿ. ಈಗ 7 ಜನ ಏನು ಮೃತಪಟ್ಟಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋಂತ ಪ್ರಾರ್ಥನೆ ಮಾಡೋದು ಬಿಟ್ಟು ನಮಗೆ ಬೇರೆ ಏನು ದಾರಿ ಇಲ್ಲ. ಇನ್ನು ಮುಂದಕ್ಕೆ ಇಂಥ ಇನ್ಸಿಡೆಂಟ್ ಕೇವಲ ಕ್ವಾರಿ ಒಳಗಿನ ವ್ಯಾಪ್ತಿ ಮಾತ್ರವಲ್ಲ, ಅದರ ಆಚೆಗೂ ಕೂಡ ಜನರ ಜೀವಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ, ಆಡಳಿತ ವರ್ಗದ ಮೇಲಿದೆ. ಮುಖ್ಯಮಂತ್ರಿಗಳೇನೋ ಕಠಿಣ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಸಚಿವರುಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.